ಏನ್ ವಿಷಯ ಅಣ್ಣ? ಅದು ಯಾಕೆ ಸಂಕೋಚ? ಖರ್ಚಿಗೆ ಹಣ ಏನಾದ್ರೂ ಬೇಕಾಗಿತ್ತೇನೋ? ಅದಲ್ಲ ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ಮದುವೆ ಅಂತಾದ್ರೆ ಆಕೆಯನ್ನೇ ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿಕೊಂಡಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಅಣ್ಣ? ಒಪ್ಪಿಗೆ ಮಾತ್ರ. ಆಮೇಲೆ ಹುಡುಗಿ ಯಾರಂತ ಹೇಳು. ಸೂರ್ಯನ ತಂಗಿ ಲಕ್ಷ್ಮಿ ಅಂತ. ನಿನ್ ಬುದ್ಧಿ ಸರಿಯಾಗಿದೆ ತಾನೆ? ನಮ್ಮಂತಸ್ತೇನೋ ಆ ಬಡ ಭಿಕಾರಿಗಳ ಅಂತಸ್ತೇನೋ? ಅಣ್ಣ, ಶ್ರೀಮಂತರು ತಿನ್ನುವುದು ಬಡವರು ತಿನ್ನುವುದು ಅನ್ನ. ಹೀಗಿರುವಾಗ ಅಂತಸ್ತೆಂಬ ಮಾತು ಏಕೆ ಬರುತ್ತಣ್ಣ? ಅಣ್ಣನಿಗೆ ಎದುರುತ್ತಾ ಕೊಡ್ತೇನೋ? ಹುಲಿಯ ಸ್ನೇಹ ಮಾಡ್ಬೇಕೇ ವಿನಃ ನರಿಯ ಸ್ನೇಹವನ್ನಲ್ಲ. ಅದು ಮಾತ್ರ ಸಾಧ್ಯವಿಲ್ಲಣ್ಣ, ಅದು ಮಾತ್ರ ಸಾಧ್ಯವಾದ. ಆ ಪಡಬಿಕಾಯಿ ಹೆಣ್ಣಿಗೆ ಬೆಲೆ ಕೊಡುವ ಈ ಮುಟ್ಟಾಳನಿಗೆ ನಮ್ಮ ಮನೆತನದ ಪಾಠ ಕಲಿಸಿಕೊಡುವ. ಇದು ತುಂಬಾನೇ ಇದೆ. ವಿದ್ಯೆಯಲ್ಲೇ ಸರಸ್ವತಿಯನ್ನೇ ಮೀರಿಸುವಂತ ಅವಳಿಗೆ ಎಂತ ಪಾಠ ಕಲಿಸುವೆ ಅಣ್ಣ? ಕಲಿಸುವೆ ರಾಷ್ಟ್ರವಾದ ಪಾಠವನ್ನು. ಒಂಟಿಯಾಗಿ ಕಾಡಿದ ಭಕ್ತರಿಗೂ ಅರವತ್ತನೆಯಲ್ಲಿ ಕಾಮ ಕ್ರೀಡೆಯನ್ನಾಡಿ ಅವಳಿಗೆ ದೇವದಾಸ ಎಂಬ ಪಟ್ಟವನ್ನು ಕೊಟ್ಟು ಬರಲಿ. ಮಾತು ಬೇರೆ ನೋಡಿದ್ರೆ ಅವರ ಹುಂಡವನ್ನು ಕಡೆದು ರಕ್ತವನ್ನು ಕುಡಿದು ಬಿಡುತ್ತಿದ್ದೇನೆ. ನಮ್ಮ ಮನೆಯ ಅನ್ನ ತಿಂದಿರುವ ನಾಯಿಯನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಸಮಾಧಾನ ಮಾಡ್ಕೊಂಬನಿ. ನಿನ್ನನ್ನು ಪರೀಕ್ಷಿಸಲು ಈ ರೀತಿ ನಾಟಕವಾಡಿದೆ. ನಾಳೆನೆ ಹೋಗಿ ನಿನ್ ಮದುವೆ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ. ನಿನ್ನ ಬಾಯಿಂದು ಈ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯ್ತಣ್ಣ, ತುಂಬಾ ಸಂತೋಷವಾಯ್ತು. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಮಣಿ, ನೀನ್ ಹೋಗು, ನಾವು ಆಮೇಲೆ ಬರ್ತೀವಿ. ಅಣ್ಣ, ಇದೇನಣ್ಣ ನೀನು ಅವನಿಗೆ ಮದುವೆ ಒಪ್ಪಿಗೆ ಕೊಟ್ಬಿಟ್ಟೆಲ್ಲ. ಲಕ್ಷ್ಮಿ ನನಗೆ ಬೇಕಣ್ಣ, ನನಗೆ ಬೇಕು. ತಾಳ್ಮೆ ತಂದ್ಕೋ ವಿಶ್ವ. ಏನ್ ಮಾಡೋದು? ಈಗ ಮಣಿ ಹೇಳಿದಂತೆ ಕೇಳುವುದು ನಮಗೆ ಅನಿವಾರ್ಯವಾಗಿದೆ. ಅಣ್ಣ, ಕೋಟ್ಯಾಧಿಪತಿಗಳಾದ ನಾವು ನಮಗೆ ಆ ಮಣಿಯ ಮಾತು ಅನಿವಾರ್ಯವಾಯಿತೆ. ಅಣ್ಣ, ನೀನು ಆಜ್ಞೆ ಮಾಡು. ಆ ಮಣಿಗೆ ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಂಚಿ ಆ ಲಕ್ಷ್ಮಿಯನ್ನು ಬೆತ್ತಲೆ ಮಾಡಿ ನನ್ನ ಕಾಮ ಆಟವನ್ನು ಆಡಿ ನನ್ನ ಆಸೆಯನ್ನು ಹಿಡಿದುಕೊಳ್ತೇನೆ. ಅಣ್ಣ, ಹುಡುಕರ ವಿಷ. ನೀನು ಮಣಿಯನ್ನು ಬಂದರೆ ನಮ್ಮ ಸಮಸ್ತ ಆಸ್ತಿಯೆಲ್ಲ ಅನಾಥಾಶ್ರಮಕ್ಕೆ ಸೇರುತ್ತದೆ. ಹಾಗೆ
ಎಂದು ವೀಲ್ ಬರೆದಿತ್ತು ಸತ್ತಿದ್ದಾನೆ ಆ ಬಡ್ಡಿ ಮಗ ನಮ್ಮಪ್ಪ. ಅಣ್ಣ ಹಾಗಾದ್ರೆ ಮುಂದೇನ್ ಮಾಡೋದಣ್ಣ? ಡೋಂಟ್ ವರಿ ಬ್ರೋ, ಅದೇ ಮಣಿಯನ್ನು ಲಕ್ಷ್ಮಿಗೆ ಮದುವೆ ಮಾಡಿಸಿ ಉಪಾಯದಿಂದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಒಂದೇ ಮುಹೂರ್ತದಲ್ಲಿ ಸತಿಪತಿಗಳಿಬ್ಬರಿಗೂ ತಿಥಿ ಪೂಜೆ ಮಾಡೋಣ. ಅಣ್ಣ ಆ ಮನೆಗೆ ಬೇಕಾದ್ರೆ ನೀನು ತಿಥಿ ಪೂಜೆ ಮಾಡೋಣ, ಆದರೆ ಆ ಲಕ್ಷ್ಮಿ ನನಗೆ ಬೇಕು. ಏಕೆಂದರೆ ಅವಳ ದುಂಡು ದುಂಡಾದ ದೇಹವನ್ನು ನಾನೊಮ್ಮೆ ಸವಿಯಬೇಕಣ್ಣ, ಸವಿಯಬೇಕು. ವಿಶ್ವ, ನಿನ್ನ ಆಸೆ ಖಂಡಿತ ಇರುತ್ತದೆ. ಇದರ ಬಗ್ಗೆ ಈಗ ವಿಚಾರಣೆ ಬೇಡ. ನೀವು ಹೋಗಿ ವಿಶ್ರಾಂತಿ